ಕತೆಯ ಹೆಸರು ವಜ್ರದ ಬೆಲೆ. ಬಹಳ ಹಿಂದೆ ಗುರುಕುಲವಿತ್ತು. ಅಲ್ಲಿ ಅನೇಕ ಮಕ್ಕಳು ಓದುತ್ತಿದ್ದರು. ಗುರುಕುಲದ ಆಚಾರ್ಯರು ಎಲ್ಲಾ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯಗಳನ್ನು ತಿಳಿಸುತ್ತಿದ್ದರು. ಅದೇ ಗುರುಕುಲದಲ್ಲಿ 3 ಆತ್ಮೀಯ ಗೆಳೆಯರಾದರು: ಸುರೇಶ್, ರಮೇಶ್ ಮತ್ತು ಮೋಹನ್. 3ರ ಸ್ನೇಹ ತುಂಬಾ ಗಾಢವಾಗಿತ್ತು. ಅವರ ಸ್ನೇಹದ ಕಥೆಗಳು ಗುರುಕುಲದಾದ್ಯಂತ ಪ್ರಸಿದ್ಧವಾಗಿತ್ತು. ಅವರ ಸ್ನೇಹದಿಂದ ಗುರೂಜಿ ಕೂಡ ತುಂಬಾ ಪ್ರಭಾವಿತರಾಗಿದ್ದರು. 3ರೂ ಒಟ್ಟಿಗೆ ವಾಸಿಸುತ್ತಿದ್ದರು ಮತ್ತು ಒಟ್ಟಿಗೆ ಅಧ್ಯಯನ ಮಾಡುತ್ತಿದ್ದರು. ಒಟ್ಟಿಗೆ ಆಹಾರವನ್ನು ಸೇವಿಸುತ್ತಿದ್ದರು. ಅದೇ ಗುರುಕುಲದಲ್ಲಿ ಒಬ್ಬ ರಾಜ್ಕುಮಾರನು ಓದುತ್ತಿದ್ದ. ರಾಜ್ಕುಮಾರನು ತನ್ನ ಹೆಮ್ಮೆಯಲ್ಲಿ ವಾಸಿಸುತ್ತಿದ್ದನು. ಅವರು 3ರನ್ನೂ ತುಂಬಾ ಕೀಳು ಎಂದು ಪರಿಗಣಿಸಿದ್ದನು. ಒಮ್ಮೆ ಆಚಾರ್ಯರು ಎಲ್ಲ ವಿದ್ಯಾರ್ಥಿಗಳನ್ನು ಕರೆದು ಎಲ್ಲರನ್ನೂ ಒಂದು ಸಣ್ಣ ಪರ್ವತದ ಬಳಿ ಕರೆದೊಯ್ದರು. ಆ ನಂತರ ಯಾವ ವಿದ್ಯಾರ್ಥಿ ಮೇಲಕ್ಕೆ ಏರುತ್ತಾನೋ ಅವರಿಗೆ ಬಹುಮಾನ ಸಿಗುತ್ತದೆ ಎಂದರು. ಎಲ್ಲಕ್ಕಿಂತ ಮೊದಲು ರಾಜ್ಕುಮಾರ ಹೇಳಿದನು, ಗುರೂಜಿ, ಮೊದಲು ಹತ್ತುವುದು ನನ್ನ ಹಕ್ಕು. ರಾಜ್ಕುಮಾರ ಏರಲು ಪ್ರಾರಂಭಿಸಿದನು. ಸ್ವಲ್ಪ ದೂರ ಹತ್ತಿದ ನಂತರ ಜಾರಿ ಕೆಳಗೆ ಬಿದ್ದನು. ಇದನ್ನು ನೋಡಿ ಎಲ್ಲರೂ ನಗತೊಡಗಿದರು. ರಾಜ್ಕುಮಾರನಿಗೆ ತುಂಬಾ ಕೋಪ ಬಂದರೂ ಗುರೂಜಿಯ ಮುಂದೆ ಏನನ್ನೂ ಹೇಳಲಾಗಲಿಲ್ಲ. ಅದಾದ ನಂತರ ವಿದ್ಯಾರ್ಥಿಗಳೆಲ್ಲ ಒಬ್ಬೊಬ್ಬರಾಗಿ ಪ್ರಯತ್ನಿಸಿದರೂ ಹತ್ತಲು ಯತ್ನಿಸಿದವರು ಜಾರಿ ಕೆಳಗೆ ಬರುತ್ತಿದ್ದರು. ಆ 3 ಗೆಳೆಯರ ಸರದಿ ಕೊನೆಯದಾಗಿ ಬಂದಿತ್ತು. 3 ತಮ್ಮತಮ್ಮಲ್ಲೇ ಸಮಾಲೋಚಿಸಿದರು. ರಮೇಶನಿಗೆ ಚೆನ್ನಾಗಿ ಹಿಡಿತವಿರುವುದನ್ನು ನೋಡಿದ ಸುರೇಶ್, ಅವನು ಏರಬಹುದು. ನಾವು 3 ಪ್ರಯತ್ನಿಸಿದರೆ ಯಾರೂ ಹತ್ತಲು ಸಾಧ್ಯವಿಲ್ಲ. ನಾವು ಒಂದು ಕೆಲಸ ಮಾಡುತ್ತೇವೆ. ನಾನು ಮತ್ತು ಸುರೇಶ್ ಕೆಳಗಿನಿಂದ ಬೆಂಬಲ ನೀಡುತ್ತೇವೆ. ಮೊದಲು ನೀನು ನನ್ನ ಭುಜದ ಮೇಲೆ ಕುಳಿತುಕೊಳ್ಳು, ನಂತರ ರಮೇಶ್ ನಿನ್ನ ಭುಜದ ಮೇಲೆ ಕುಳಿತುಕೊಳ್ಳಲಿ. ಹೀಗೆ ಅವನು ಅರ್ಧದಷ್ಟು ದೂರವನ್ನು ತಲುಪುತ್ತಾನೆ. ಮೇಲೆ ಹೆಚ್ಚು ಜಾರುವುದಿಲ್ಲ. ಅವನು ಸುಲಭವಾಗಿ ಏರುತ್ತಾನೆ. ನಾವು 3 ಇಲ್ಲದಿದ್ದರೆ ಕನಿಷ್ಠ ಒಬ್ಬರಿಗಾದರೂ ಪ್ರತಿಫಲ ಸಿಗುತ್ತದೆ. ಇದನ್ನು ಕೇಳಿದ ಮೋಹನ್, ಸರಿಯಣ್ಣ, ನನಗೆ ಯಾವುದೇ ಬಹುಮಾನ ಬಂದರೂ ಅದನ್ನು ನಿಮ್ಮಿಬ್ಬರೊಂದಿಗೆ ಹಂಚಿಕೊಳ್ಳುತ್ತೇನೆ. ಸುರೇಶ್ ಮತ್ತು ಪ್ರಕಾಶ್ ಬೆಂಬಲ ನೀಡಿದರು ಮತ್ತು ಮೋಹನ್ ಹೇಗೋ ಮೇಲಕ್ಕೆ ತಲುಪಿದನು. ಸ್ವಲ್ಪ ಸಮಯದ ನಂತರ 3 ಗುರೂಜಿಯ ಬಳಿಗೆ ಹಿಂತಿರುಗಿದರು. ಗುರೂಜಿ ಅವರ ಒಗ್ಗಟ್ಟನ್ನು ಕಂಡು ಬಹಳ ಸಂತೋಷಪಟ್ಟರು. ಗುರೂಜಿ ಬೆಳ್ಳಿ ಪೆಟ್ಟಿಗೆಯನ್ನು ಕೊಟ್ಟು ಅವರಿಗೆ ತೊಂದರೆಯಾದಾಗ ಅದನ್ನು ತೆರೆಯಲು ಹೇಳಿದರು. 3 ಬೆಳ್ಳಿ ಪೆಟ್ಟಿಗೆಯೊಂದಿಗೆ ಗುರುಕುಲಕ್ಕೆ ಮರಳಿದರು. ಆದರೆ ಈಗ ಸಮಸ್ಯೆ, ಆ ಬೆಳ್ಳಿ ಪೆಟ್ಟಿಗೆಯನ್ನು ಹಂಚುವುದು ಹೇಗೆ? ಪೆಟ್ಟಿಗೆಯನ್ನು ಒಂದು ಸ್ಥಳದಲ್ಲಿ ಬಚ್ಚಿಟ್ಟರು. ಆ ನಂತರ ಸುರೇಶ್ ಹೇಳಿದನು, ನಮ್ಮೂರಲ್ಲಿ ಯಾರಿಗೆ ತೊಂದರೆ ಇದೆಯೋ ಅವರು ಈ ಬಾಕ್ಸ್ ತೆರೆದು ನೋಡುತ್ತಾರೆ. ಹೀಗೆ ಕೆಲವು ದಿನಗಳು ಕಳೆದವು. ಒಂದು ದಿನ 3 ತಮ್ಮ ಗುರುಕುಲದ ಇತರ ವಿದ್ಯಾರ್ಥಿಗಳೊಂದಿಗೆ ಕಾಡಿಗೆ ಹೋಗುತ್ತಿದ್ದರು. ಬೆಳ್ಳಿಯ ಪೆಟ್ಟಿಗೆಯನ್ನು ಜೇಬಿನಲ್ಲಿ ಇಟ್ಟುಕೊಂಡಿದ್ದನು. ಸ್ವಲ್ಪ ಸಮಯದ ನಂತರ ಅವರನ್ನು ದರೋಡೆಕೋರರು ಎಲ್ಲಾ ಕಡೆಯಿಂದ ಸುತ್ತುವರೆದರು. ಎಲ್ಲ ವಿದ್ಯಾರ್ಥಿಗಳು ತುಂಬಾ ಭಯಗೊಂಡರು. ದರೋಡೆಕೋರರು ಅವನನ್ನು ಸೆರೆಹಿಡಿಯಲು ಬಯಸಿದ್ದರು. ಆಗ ಅವರ ಕಣ್ಣುಗಳು ರಾಜ್ಕುಮಾರನ ಮೇಲೆ ಬಿದ್ದವು. ಅವರು ರಾಜ್ಕುಮಾರನನ್ನು ಹಿಡಿದರು. ಇದರಿಂದ ಅವರು ರಾಜನಿಂದ ಅಪಾರ ಪ್ರಮಾಣದ ಚಿನ್ನ ಮತ್ತು ಬೆಳ್ಳಿಯನ್ನು ಲೂಟಿ ಮಾಡಬಹುದು ಎಂದು ಉಳಿದೆಲ್ಲವರನ್ನೂ ಬಿಟ್ಟರು. ರಾಜ್ಕುಮಾರ ಜೋರಾಗಿ ಅಳುತ್ತಿದ್ದ. ಅವನ ಸಹಾಯಕ್ಕೆ ಯಾರೂ ಬರುತ್ತಿರಲಿಲ್ಲ. ಅವರು ರಾಜ್ಕುಮಾರನನ್ನು ಕೊಂಡೊಯ್ಯಲು ಪ್ರಾರಂಭಿಸಿದಾಗ ಸುರೇಶ್ ಬೆಳ್ಳಿ ಪೆಟ್ಟಿಗೆಯನ್ನು ಅವರತ್ತ ಎಸೆದನು. ಬೆಳ್ಳಿಯ ಪೆಟ್ಟಿಗೆಯಲ್ಲಿ ವಜ್ರವಿತ್ತು. ವಜ್ರವನ್ನು ನೋಡಿದ ನಂತರ ಡಕಾಯಿತರು ಆ ದೊಡ್ಡ ವಜ್ರವನ್ನು ಪಡೆಯಲು ಅವರು ಪರಸ್ಪರ ಒಬ್ಬರನ್ನೊಬ್ಬರು ಕೊಲ್ಲಲು ಪ್ರಾರಂಭಿಸಿದರು. ಅವಕಾಶವನ್ನು ಬಳಸಿಕೊಂಡು ರಾಜ್ಕುಮಾರ ಓಡಿಹೋಗಿ ತನ್ನ ಉಳಿದ ಸಹಚರರನ್ನು ಸೇರಿಕೊಂಡನು. ಎಲ್ಲರೂ ಓಡಿ ಹೋಗಿ ಗುರುಕುಲವನ್ನು ತಲುಪಿದರು. ಮತ್ತೊಂದೆಡೆ ಎಲ್ಲಾ ದರೋಡೆಕೋರರು ವಜ್ರಗಳ ಅನ್ವೇಷಣೆಯಲ್ಲಿ ಸತ್ತರು. ಸುರೇಶ್, ರಮೇಶ್ ಮತ್ತು ಮೋಹನ್ ಅವರಲ್ಲಿ ರಾಜ್ ಕುಮಾರ್ ಕ್ಷಮೆ ಕೇಳಿದನು. ನಂತರ ಅವನು ತನ್ನ ತಂದೆ ರಾಜನಿಗೆ ವಿಷಯವನ್ನೆಲ್ಲ ಹೇಳಿದನು. ರಾಜನು 3ರನ್ನೂ ತನ್ನ ಅರಮನೆಗೆ ಕರೆಸಿ ಗೌರವಿಸಿದನು. ಅವರು ತಮ್ಮ ಗುರುಕುಲಕ್ಕೆ ಹಿಂತಿರುಗಿ ಬಂದಾಗ ಅವರು ತಮ್ಮ ಗುರೂಜಿಯವರನ್ನು ಕೇಳಿದರು, ಗುರೂಜಿ, ನೀವು ನಮಗೆ ಅಂತಹ ಅಮೂಲ್ಯವಾದ ವಜ್ರವನ್ನು ಏಕೆ ನೀಡಿದ್ದೀರಿ? ಇದನ್ನು ಕೇಳಿದ ಗುರೂಜಿ ನಗಲು ಪ್ರಾರಂಭಿಸಿದರು. ಅದು ಕೇವಲ ಗಾಜಿನ ತುಂಡು. ಅದು ನಿಖರವಾಗಿ ವಜ್ರದಂತೆ ಕಾಣುತ್ತದೆ. ಅದಕ್ಕೆ ಬೆಲೆಯೇ ಇರಲಿಲ್ಲ. ಆದರೆ ಅದು ಅಮೂಲ್ಯವಾದುದು, ಏಕೆಂದರೆ ಅದು ನಿಮ್ಮ ಎಲ್ಲರ ಜೀವಗಳನ್ನು ಉಳಿಸಿತ್ತು ಮತ್ತು ನಿಮ್ಮ ಶತ್ರುವನ್ನು ಶಾಶ್ವತವಾಗಿ ನಾಶಪಡಿಸಿತ್ತು. ಆ ಕ್ಷಣವೇ ಬೆಳ್ಳಿಯ ಪೆಟ್ಟಿಗೆಯನ್ನು ತೆರೆದು ನೋಡಿದ್ದರೆ ಅದನ್ನು ಪಡೆಯಲು ನಿಮ್ಮಲ್ಲಿಯೇ ನೀವು ಶತ್ರುಗಳಾಗುತ್ತಿದ್ದಿರಿ. ಅದಕ್ಕೆ ನಾನು ನಿರಾಕರಿಸಿದೆ. ತೊಂದರೆಯ ಸಮಯದಲ್ಲಿ ನೀವು ನಿಮ್ಮ ಜೀವನವನ್ನು ವಜ್ರಗಳಿಗಿಂತ ಹೆಚ್ಚು ಪ್ರೀತಿಸುತ್ತೀರಿ. ಅದಕ್ಕೆ ನಿಮ್ಮ ಪ್ರಾಣ ಉಳಿಯಿತು. ಆ ದಿನ ನಾನು ನಿಮ್ಮನ್ನು ಬೆಟ್ಟದ ಮೇಲೆ ಕರೆದುಕೊಂಡು ಹೋಗಿದ್ದೆ. ನಂತರ ಏಕತೆಯ ಪ್ರದರ್ಶನದಲ್ಲಿ ನೀವು ನಿಮ್ಮ ಸಂಗಾತಿಗೆ ಸಹಾಯ ಮಾಡಿದ್ದೀರಿ.
ಗುರೂಜಿಯವರ ಈ ಬೋಧನೆಯಿಂದ ಎಲ್ಲಾ ವಿದ್ಯಾರ್ಥಿಗಳು ತುಂಬಾ ಸಂತೋಷಪಟ್ಟರು.